ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಸಾರಿಗೆ ಸಚಿವರು ಇವತ್ತು ಬೆಳಗಾವಿನಲ್ಲಿ ಸಭೆ ಮಾಡಿದ್ದಾರೆ. ಸಭೆಯ ಸಂದರ್ಭದಲ್ಲಿ ಕಂಡಕ್ಟರ್ ಹತ್ತಿದ್ದಾರೆ ನೋಡಿ. ಅವ್ರ ಆಸ್ಪತ್ರೆಗೆ ಹೋಗಿ ಅವ್ರು ನೋಡಿದಂಥ ಸಂದರ್ಭದಲ್ಲಿ ಆತ ಕಣ್ಣೀರು ಹಾಕಿದ್ದಾನೆ. ವಯಸ್ಸಾಗಿರುವಂಥ ವ್ಯಕ್ತಿ ಕಂಡಕ್ಟರ್. ಆತನ ಮೇಲೆ ಹಿಂಗೆ ಹಲ್ಲೆ ಮಾಡಿದ್ರೆ ಕಥೆ ಏನಾಗಬೇಕು? ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ರಾಮಲಿಂಗಾರೆಡ್ಡಿ ಅವರಿಗೆ ಧೈರ್ಯ ಹೇಳಿದರು, ಏನು ಯೋಚನೆ ಮಾಡಬೇಡಿ, ವ್ಯವಸ್ಥೆ ನಿಮ್ಮ ಜೊತೆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡಿ, ಕೆಲವರು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವ ರೀತಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ಫೋಟೋವನ್ನು ಕೂಡ ತೋರಿಸ್ತಾ ಇದ್ದಾರೆ. ಆ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ವಿವರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಲಿಗೆ ಏಟು ಬಿದ್ದಿದೆ, ಮೂಳೆ ಮುರಿದಿದೆ, ಅದರ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಬರೀ ಅದಾದ ಮೇಲೆ ಭೇಟಿಯ ನಂತರ ಮಾತಾಡಿದ್ದಾರೆ ರಾಮಲಿಂಗಾರೆಡ್ಡಿ. ಏನು ಹೇಳಿದ್ರು ನೋಡೋಣ. ಆಸ್ಪತ್ರೆಗೆ ಭೇಟಿ ನೀಡಿದ್ದೆ. ಕಂಡಕ್ಟರು ಇನ್ನೊಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ನನಗೆ ಇಲ್ಲಿ ಬಂದ ಮೇಲೆ ಸಿಕ್ಕಿದಂಥ ಮಾಹಿತಿ, ಆಮೇಲೆ ಒಟ್ಟು 13-14 ಜನ ಗಲಾಟೆ ಮಾಡಿದ್ದು. ಇದುವರೆಗೂ ಕೂಡ 4 ಜನರ ಮೇಲೆ ಆ್ಯಕ್ಷನ್ ತೊಗೊಂಡು 5 ಜನಕ್ಕೆ ಕಳಿಸಿದ್ದಾರೆ ಅಷ್ಟೇ. ಉಳಿದಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಬೇಕು ಅಲ್ವಾ. ತಪ್ಪು ಮಾಡಿದವ್ರಿಗೆ ನಾವು ಶಿಕ್ಷೆ ಕೊಡದೇ ಇದ್ದರೆ ಈ ಥರದ್ದು ಪದೇ ಪದೇ ರಿಪೀಟ್ ಆಗುತ್ತೆ. ಅದು ಟಿಕೆಟ್ ವಿಚಾರದಲ್ಲಿ ಗಂಡು ಹುಡುಗ 0 ಟಿಕೆಟ್ ಇಟ್ಕೊಂಡಿದ್ದ, ಹೆಣ್ಮಕ್ಳ ಟಿಕೆಟು. ಅದನ್ನು ಕಂಡಕ್ಟರ್ ಕೇಳಿದ್ದೆ ತಪ್ಪ, ಅದಕ್ಕೆ ಹಲ್ಲೆ ಮಾಡಿದ್ದಾರೆ. ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು, ಬಸ್ ಮೂವ್ ಆಗ್ತಾ ಇರುತ್ತಲ್ಲ, ಬೇರೆ ಕಡೆಯವ್ರನ್ನೆಲ್ಲ ಕರೆಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ಪಾಪ ಡ್ರೈವರ್ ನಾನು ನೋಡಿದೆ, ಏನು ರಿಟೈರ್ಡ್ ಆಗುವಂಥ ಇದರಲ್ಲಿದ್ದಾರೆ ಕಂಡಕ್ಟರು. ಆಮೇಲೆ ಡ್ರೈವರ್ ಮೇಲೂ ಒಬ್ಬರು ಒಂದು ಏಟ್ ಹಾಕಿದರು. ಕಂಡಕ್ಟ್ರಿಗೆ ಸ್ವಲ್ಪ ಹೆಚ್ಚಿನ ಒಳಗಾಯ, ಆಚೆ ಕಾಣಿಸೋದಕ್ಕೆ ಯಾವುದೂ ಇಲ್ಲ, ಆದರೆ ಹೊಡೆದಿರ್ತಾರಲ್ಲ. ಡಾಕ್ಟರ್ಸು ಹೇಳಿದ್ರು ಒಕ್ಸೋ ಕೇಸು ಆ ಬಸ್ಸಲ್ಲಿ 90 ಜನ ಇದ್ದರು. 90 ಜನ ಇದ್ದರು ಬಸ್ಸಲ್ಲಿ ಪ್ರಯಾಣಿಕರು. ಪೋಕ್ಸೋ ಕೇಸ್ ಕೊಟ್ಟಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಆ ಮಹದೇವ್ ಕಂಡಕ್ಟರ್ ಜೊತೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು, ನಮ್ಮ ಜನತೆ, ನೀವು ಮಾಧ್ಯಮದವರು, ನೀವು ಕೂಡ ಎಲ್ಲರೂ ಕೂಡ ಕಂಡಕ್ಟರ್ ಪರನೇ ಇದ್ದೀರ. ರಾಜ್ಯದ ಜನತೆ ಕೂಡ ಕಂಡಕ್ಟರ್ ಪರನೇ ಇದೆ. ಪೊಲೀಸ್ ಇಲಾಖೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆ್ಯಕ್ಷನ್ನು ಪ್ರಾರಂಭದಲ್ಲೇ ಇನ್ನೂ ಯಾರ್ಯಾರು ಗಲಾಟೆ ಮಾಡಿದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಈಗಲಾದರೂ ಕೂಡ ಅರೆಸ್ಟ್ ಮಾಡಲಿ ಅಂತ